ಸೀರೆ ಉಟ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ಯಾ, ಹೌದು ತಾನೇ? ಅಯ್ಯೋ ನೀನು ಹಂಚಿ ಬರ ಅದೇನು ಅಂತ ಗೆಸ್ ಮಾಡಿ ನೋಡೋಣ. ಈ ಹೊಸ ವರ್ಷದಲ್ಲಿ ಹಳೆ ಗಂಡನ ಜೊತೆ ಹೊಸ ಸಂಸಾರ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಈ ಹುಟ್ಟು ಬಟ್ಟೆಲ್ಲ ಹೋಗ್ಬಿಡೋಣ. ರಮೇಶ್, ಅದು ಅಲ್ಲ. ಅದೇ ಅಲ್ಲ ಅಂದ್ಮೇಲೆ ಹೌದು ಯಾವ್ದು ಹೇಳಮ್ಮ? ವಿಷಯ ಅಂತ ನಾ ಹೇಳ ಚಾಚಿಕ. ಚಂಪಾ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಬಗ್ಗೆ ಮುರಿಯೋ ಮತ್ತೆ ಪಕ್ಕದಲ್ಲಿರ್ಲಿ. ವಿಷಯ ಏನು ಅಂತ ಹೇಳ್ತೀನಿ, ಸರಿನಾ ತಪ್ಪ ಅಂತ ನೀವು ಹೇಳಿ. ಹೇಳು. ಹೇಗಿದ್ರು ಎಲೆಕ್ಷನ್ ಹತ್ರ ಬರ್ತಿದೆಯಲ್ಲ, ನೀವು ಬಟ್ಟೆ ಬರೆಲ್ಲ ಕಟ್ಕೊಂಡು MP ಸೀಟ್ ತಗೊಳ್ಳೋದಕ್ಕೆಲ್ಲ ಡೆಲ್ಲಿಗೆ ಹೋಗ್ತಿರಲ್ಲ, ಅಲ್ಲೇ ಸೆಟ್ಲ್ ಆಗಿರ್ತೀರಲ್ವಾ? ಚಂಪಾ, ನೀನು ನನ್ನ ಯಾವಾಗ್ಲೂ ಆಚೆ ಕಡೆ ಸೆಂಡ್ ಮಾಡೋದಕ್ಕೆ ಕಾಯ್ತಿರ್ತೀಯ ಅಲ್ವಾ? ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ವಿಲೇಜಿಗೆ ಸೆಂಡ್ ಮಾಡ್ಬಿಡ್ತೀನಿ. ಹೇಗ್ರಿ ಕಳಿಸ್ತೀರಾ? ನನ್ನನ್ನ ಈ ಮನೆ ಕರ್ಕೊಂಬಂದವ್ರು ನೀವಾ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಕಳ್ಸೋ ಹಾಕು ನಿಮ್ಗಿಲ್ಲ. ಹಾಗೇನಾದ್ರೂ ಕಳಿಸಿದ್ರೆ ಜೊತೆ ನಮ್ಮ ಯಜಮಾನರನ್ನು ಕರ್ಕೊಂಡು ಹೋಗ್ತೀನಿ. ನಿನ್ ಕಾರಣ ಮುರಿದ್ಬಿಡ್ತೀನಿ. ನಿಮ್ ಜಗಳನ ಆಮೇಲೆ ಇಟ್ಕೊಳ್ಳಿ. ನಮ್ಗೆ ಸ್ವೀಟ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅದೇನು ಶುಭ ಸುದ್ದಿನ ಬೇಗ ಹೇಳಿ. ನೋಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಸಿಟಿಲಿ ರಾಗಿಣಿ ಬಾಮಿನಿ ಅಂತ ಇಬ್ರಿದ್ದಾರೆ. ಅವ್ರು ಯಾರು ಅಂತ ಗೊತ್ತಾ? ಓ ಗೊತ್ತು ಗೊತ್ತು, ಡಾಕುಗಳು. ಎಸ್ ಎಸ್. ಅವರು ಡಾಕುಗಳಲ್ಲ, ಅವರಿಬ್ರು ಸಮಾಜ ಸೇವಕಿಯರು. ಈ ದೇಶದಲ್ಲೇ ನಮ್ಮ ಕಲ್ಚರ್ ಮತ್ತೆ ಟ್ರೆಡಿಷನ್ ನ ಉಳಿಸ್ಬೇಕು ಅಂತ ತುಂಬಾ ಟ್ರೈ ಮಾಡಿ ಒಳ್ಳೆ ನೇಮ್ ಅಂಡ್ ಫೇಮ್ ತಗೊಂಡಿದ್ದಾರೆ. ಈಗ ಅವರಿಂದ ಈ ಮನೆಗೆ ಏನಾಗ್ಬೇಕಾಗಿದೆ? ಜೀ ಕನ್ನಡ ವಾಹಿನಿಯಲ್ಲಿ ಕುಟುಂಬ ಅವಾರ್ಡ್ಸ್ ಅನ್ನೋ ಫಂಕ್ಷನ್ ಮಾಡ್ತಾರಂತೆ. ಶ್ರೇಷ್ಠ ಕುಟುಂಬನ ಸೆಲೆಕ್ಟ್ ಮಾಡಿ ಅವಾರ್ಡ್ ಕೊಡ್ತಾರಂತೆ. ಅದನ್ನ ಸೆಲೆಕ್ಟ್ ಮಾಡೋ ಜವಾಬ್ದಾರಿ ಈ ರಾಗಿಣಿ ಮತ್ತೆ ಬಾಮನಿದಂತೆ. ಆಡ್ ನ ಪೇಪರ್ ಅಲ್ಲಿ ನೋಡಿದೆ, ಅದಕ್ಕೆ ನಾನು ನಮ್ಮ ಕುಟುಂಬದ ಪರವಾಗಿ ಒಂದು ಅಪ್ಲಿಕೇಶನ್ ನ ಕಳಿಸಿದ್ದೆ. ರಾಮ, ಶ್ರೇಷ್ಠವಾದ ಕುಟುಂಬನ ನೀನ್ ಏನಂತ ಬರೆದು ಕಳಿಸ್ತೀಯಮ್ಮ? ಅದು ನಮ್ಮ ಕುಟುಂಬ ಡೀಟೇಲ್ಸ್ ಎಲ್ಲ ಕಳಿಸಿದ್ದೆ. ನಮ್ದು ಗಲಿಗಲಿ ಅದು ಗಲಿ ಗಲಿ ಅಲ್ಲ ರೀ, ಗುಂಡು ಗಲಿ. ಕುಟುಂಬ ನಮ್ದು ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ಖುಷಿ ಪಟ್ರು. 1000 ಅಪ್ಲಿಕೇಶನ್ಸ್ ಕಳಿಸಿದಂತೆ. ಅದರಲ್ಲಿ 10 ಮಾತ್ರ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಶಾರ್ಟ್ ಲಿಸ್ಟ್ ಮಾಡಿರೋ ಲಿಸ್ಟ್ ನಲ್ಲಿ ನಮ್ಮ ಗಲಿಗಲಿ ಅದು ಗಲಿ ಗಲಿ ಅಲ್ಲ ರೀ, ಗುಂಡು ಗಲಿ. ರಾಜಿಯವ್ರೆ, ಒಳ್ಳೆ ಕುಟುಂಬ ಅಂದ್ರೆ ಅವಾರ್ಡ್ ಸಿಗುತ್ತಲ್ವಾ? ವೈ ನಾಟ್? ಅವಾರ್ಡ್ ಸಿಗುತ್ತೆ, ಕ್ಯಾಶ್ ಪ್ರೈಸ್ ಅಂತ 5 lakhs rupees ಸಿಗುತ್ತೆ. ನಿನಗೊಂದು ಲಕ್ಷ, ನನಗೊಂದು ಲಕ್ಷ. ಪಾಪ ಬಲ್ಲೂರು ಒಂದು ಕೊಡ್ಬೇಕಲ್ಲ. ಎಲ್ಲರೂ 1 ಲಕ್ಷ ಕೊಟ್ಬಿಡೋಣ. 3 ಆಯ್ತು, ಉಳಿದಿದ್ದ 2ನ್ನ ಏನ್ ಮಾಡೋದು? ಇಷ್ಟೆಲ್ಲ ಮಾಡಿದರೆ ಅಂದ್ಮೇಲೆ ಆ ದುಡ್ಡನ್ನ ನಮ್ಮ ರಾಜ್ಯಕ್ಕೇ ಇಟ್ಕೋಬೇಕಾಗುತ್ತೆ. ಮನೆಗಿಂತ ಹೆಚ್ಚಾಗಿ ನೇಮ್ ಅಂಡ್ ಫೇಮ್ ಸಿಗುತ್ತೆ. ಇಡೀ ಕಂಟ್ರಿಲಿ ನನ್ನ ಹೆಸರಿಗೆ ಒಳ್ಳೆ ಪ್ರಚಾರ ಸಿಗುತ್ತೆ. ಇಂಥ ಶ್ರೇಷ್ಠ ಕುಟುಂಬದಿಂದ ಬಂದಿರೋ ಮಹಿಳೆ ಜಾತಿ ಜಂಬಲ್ದಿನಿ ಅಂತ ಗೊತ್ತಾದ್ರೆ ಜನ ಬಿಡ್ತಾರ, ಓಡೋಡಿ ಬಂದು ರಪ್ಪ 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 ಅಂತ ಓಡ್ ಹಾಕ್ಬಿಡ್ತಾರೆ. ಹಾಕಲ್ಲಮ್ಮ, ಪಟ ಪಟ ಅಂತ ಏನ್ ಕೊಡ್ತಾರೆ? ಜಾಜಕ್ಕೆ 5 ಲಕ್ಷ ಸಿಗುತ್ತೆ ಅಂತಂದ್ರೆ ನಾವ್ಯಾಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋಬಾರ್ದು? ರಾಗಿಣಿ ಮತ್ತೆ ಬಾಮಿನಿ ತುಂಬಾ ಡಿಸಿಪ್ಲಿನ್ಡ್. ಅವರಿಬ್ಬರಿಗೂ ಲಂಚ ಕೊಡೋಕ್ ಸಾಧ್ಯನೇ ಇಲ್ಲ. ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಅವ್ರ ಮುಂದೆ ನಡೆಯೋದೇ ಇಲ್ಲ. ಅವ್ರು ಇಷ್ಟ ಬಂದವ್ರ ಮನೆಗೆ ಹೋಗ್ತಾರೆ. ಆ ಕುಟುಂಬ ಶ್ರೇಷ್ಠನೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾರೆ. ಟಾಸ್ಕ್ಗಳನ್ನ ಕೊಡ್ತಾರೆ, ಗೆದ್ದವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ನಾವೆಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು. ನಮ್ಮ ಕುಟುಂಬನೇ ಬೆಸ್ಟ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಆಗ ಅವಾರ್ಡು ಸಿಗುತ್ತೆ, ಮನೇನೂ ಸಿಗುತ್ತೆ, ನಾವೆಲ್ಲರೂ ಫೇಮಸ್ ಆಗ್ತೀವಿ. ಆ ರಾಗಿಣಿ ಭಾಮಿನಿಗೆ ನಮ್ಮನೆ ವಿಷಯ ಗೊತ್ತಾಯ್ತು ಅಂದ್ರೆ ಮುಗೀತು ಕತೆ. ಈ ಮನೆಯಲ್ಲಿ ಇದ್ದಾಳಲ್ಲ, ಇವಳೇ ಸಂಸಾರಿನ ಇಲ್ಲ ಹೆಂಬಾಲಿನ ಅಂತ ಹೆದರ್ಕೊಂಡು ಓಟ ಕಿತ್ಬಿಡ್ತಾಳೆ. ನಾನ್ ಸಂಸಾರಿ ಅನ್ನೋ ತರ ಅವ್ರ ಮುಂದೆ ಪ್ರೂವ್ ಮಾಡಿದ್ರೆ ಆಯ್ತು. ನನ್ ಜೊತೆ ಉಳಿದವರು ಕೋಆಪರೇಟ್ ಮಾಡಿದ್ರೆ ನಮ್ಮಿಂದ ಅವಾರ್ಡ್ ಕೈ ತಪ್ಪು ಹೋಗಕ್ಕೆ ಚಾನ್ಸೇ ಇಲ್ಲ. ಈ ದಂಡ ಪಿಂಡಗಳಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಇವು ಕೆಲಸ ಇಲ್ಲದೆ ಸೋಂಬೇರಿ ತರ ಮನೇಲೆ ಇದ್ರೆ ಸೋಂಬೇರಿ ಕುಟುಂಬ ಅಂತ ಅವಾರ್ಡ್ ಕೊಟ್ಬಿಡ್ತಾರಷ್ಟೇ. ಪದ್ದು ಬಿಟ್ಲ, ನೀವು ಕೆಲಸ ಮಾಡದೆ ಸೋಂಬೇರಿಗಳಾಗ್ಬಿಟ್ರೆ ಅವಾರ್ಡ್ ಮಿಸ್ ಆಗ್ಬಿಡುತ್ತೆ. ಸೊ ನೀವಿಬ್ರು ಕೆಲಸ ಮಾಡಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಜಾಜಿಯವ್ರೆ, ನಾವು ಬಿಟ್ಲ ಕೆಲಸ ಮಾಡಿ ನಮ್ಮದು ಶ್ರೇಷ್ಠ ಕುಟುಂಬ ಅನ್ನೋದನ್ನ ನಿರೂಪಿಸ್ತೀವಿ. ಶಿಷ್ಯ, ನಾನು ಮಗಳ ಮದುವೆಗೆ ಒಂದು ಗಂಡು ಬೇಕಲ್ಲ? ಹುಡುಕಾಡ ಶೆಟ್ರೆ, ಯಾವನಾದ್ರೂ ಗೊತ್ತಲ್ಲೇ ಮಾತು ಮಳೆ ಆಗಲ್ವೇ? ಈ ನಾರಾಯಣ್ ಶೆಟ್ಟಿ ನನ್ನ ಮಗಳ ಮದುವೆಗೋಸ್ಕರ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾನೆ ಕಣ. ಅಂದ್ರೆ ತಾಳಿ ಬದಲಾಗಿ ಅರ್ಶಿನ ಕೊಂಬು ಕಟ್ಟಿಸ್ತೀರಾ? ಅಷ್ಟೊಂದು ಕಂಜೂಸಲ್ಲ, ಕಡಿಮೆ ಖರ್ಚು ಮಾಡ್ತೀನಿ ಅಷ್ಟೇ. ಆದ್ರೆ ನನ್ನ ಮಗಳ ಮದುವೆಗೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ಅದಾಗ್ಲೇ ಯಾರಿಗೂ ಫೋನ್ ಮಾಡಿದ್ರಲ್ಲ, ಇನ್ನೊಂದ್ಸಲ ಮಾಡಿ. ಹಲೋ, ನಾನು ನಾರಾಯಣ್ ಶೆಟ್ಟಿ ಮಾತಾಡ್ತಾ ಇರೋದು. ಮ್ಯಾರೇಜ್ ಬಿರೋಣ ರೀ,
ನನ್ನ ಮಗಳ ಮದುವೆಗೆ ಒಂದು ಒಳ್ಳೆ ಗಂಡಿನ ಫೋಟೋ ಕಟ್ಕೊಂತ ಹೇಳಿದ್ರಿ ಏನೋ ಕಳ್ಸಿದ್ದೀರಾ? ಸರಿ ಸರಿ ನಾನು ವಿಚಾರಿಸ್ತೀನಿ. ಥ್ಯಾಂಕ್ ಯು ಏನಂತೆ ಈಗಾಗಲೇ ಕಳಿಸಿದಾರಂತೆ. ಮದುವೆ ಆದ್ಮೇಲೆ ಅಳಿಯನ್ ಸಾಕ್ಬೋದು, ಆದ್ರೆ ಈ ಬ್ರೋಕರ್ಗಳನ್ನ ಸಾಕೋದು ತುಂಬಾ ಕಷ್ಟ. ಒಂದ್ ವೇಳೆ ಮದುವೆ ಒಬ್ಬರಿಗೆ ಸಿಕ್ತ ಅನ್ಕೊಳ್ಳಿ, ನೀವು ಅವನ ಹತ್ರ ಕಮಿಷನ್ ಮಾಡಿಬಿಟ್ರೆ ಮದುವೆ ಆಗೋ ಹುಡುಗನಿಗೆ ಏನ್ ಬೇಕೋ ಎಲ್ಲ ಕೊಡಿಸ್ತೀನಿ. ಅವ್ರು ಬೇಕಾಗಿರೋ ಪ್ಯಾಂಟು ಶರ್ಟು ಚಡ್ಡಿ ಬನಿಯನು ಎಲ್ಲ ಕೊಡಿಸಿ ಮದುವೆನ ಜಾಮ್ ಜೂಮ್ ಅಂತ ಮಾಡ್ತೀನಿ. ಮೊದಲು ಹುಡುಗಿ ಓಕೆ ಆಗ್ಬೇಕು, ಆಮೇಲೆ ತಾನೇ ಖರ್ಚಿನ ವಿಷಯ. ಬಿಟ್ರೆ ಅಲ್ಲಿ ಯಾರೋ ಇಬ್ರು ಹುಡುಗರು ಬರ್ತಾರಲ್ಲ, ಸ್ವಲ್ಪ ನೋಡಿ. ಲೇ ಬಿಟ್ಲ, ನಾವ್ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರೆ ನೋಡ್ದವ್ರು ಹೊಟ್ಟೆ ತುಂಬಿದವ್ರು ಅನ್ಕೊಂಡ್ಬಿಡ್ತಾರೆ. ನಮ್ಗೆ ಯಾರ ಕೆಲಸ ಕೊಡ್ತಾರೆ? ಇಲ್ಲ ಪದ್ದು, ಹೊಟ್ಟೆ ತುಂಬಿರ್ಲಿ ಇಲ್ಲ ಹಸ್ತಿರ್ಲಿ, ನಾವು ಕೆಲಸ ಹುಡ್ಕೋಕ್ ಹೋಗ್ಬೇಕಾದ್ರೆ ಚೆನ್ನಾಗಿರೋ ಡ್ರೆಸ್ ಹಾಕೊಂಡೇ ಹೋಗ್ಬೇಕು ಅಂತ ಎಂಪ್ಲಾಯ್ಮೆಂಟ್ ಬ್ಯೂರೋ ಅವರು ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ಹಂಗಾದ್ರೆ ಪದಾರ್ಥ ಯಾವ್ದೇ ಆಗಿರ್ಲಿ ಪ್ಯಾಕಿಂಗ್ ಚೆನ್ನಾಗಿರ್ಬೇಕು ಅಂತ. ಎಕ್ಸಾಕ್ಟ್ಲಿ, ಯು ಆರ್ ಕರೆಕ್ಟ್ ಮ್ಯಾನ್. ನಾವು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಹೋದ್ರೆ ಹಲೋ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಕಮ್ ಇನ್ ಅಂತಾರೆ. ಅದೇ ಕೆಟ್ಟದಾಗಿರೋ ಬಟ್ಟೆ ಹಾಕೊಂಡು ಹೋದ್ರೆ ನಾಯಿ ಕೂಡ ಮುಸಲ್ಲ. ಕಚ್ಬಿಡುತ್ತಾ? ನಾನು ಮ್ಯಾರೇಜ್ ಬ್ಯೂರೋ ಫೋನ್ ಮಾಡಿದ್ದಲ್ಲ, ಅವ್ರು ಕಳ್ಸಿರೋ ಹುಡುಗರು ಅಂತ ಕಾಣುತ್ತೆ ಇವರು. ಮತ್ತೆ ಸುಮ್ಮನೆ ಸಿಕ್ಕಾಪಟ್ಟೆ ಫೋನಲ್ಲಿ ಬೈದ್ಬಿಟ್ರಿ. ನೋಡಿ ಎಂತ ಒಳ್ಳೆ ಮನುಷ್ಯ, ನೀವು ಒಬ್ಬರನ್ನು ಕೇಳಿದ್ರೆ ಆ ಬ್ರೋಕರ್ ಇಬ್ರು ಕಳಿಸಿದ್ದಾರೆ. ಯಾರು ಚೆನ್ನಾಗಿದಾರ? ನಿಜ ಹೇಳ್ಬೇಕಂದ್ರೆ ನಿಮ್ಮ ಮಗಳಿಗಿಂತ ಇವರಿಬ್ರು ಚೆನ್ನಾಗಿದ್ದಾರೆ. ಬಾರೋ ಕ್ಲೋಸ್ ಅಪ್ ನೋಡೋಣ. ಯಾರೇ ನೀವು? ನಿಮ್ಮ ಎತ್ತರ ಕಟ್ಟಿದ ನೋಟಗಳು ನಮ್ಮ ಶರ್ಟು ಬನಿಯನ್ನ ಭೇಟಿಸಿ ಒಳಗೆ ಬರ್ತೀವಿ. ಇಬ್ರು ಗಂಡಸ್ರೆ ತಾನೆ? ನಮ್ಗೆ ಹೇಳ್ದವ್ರ ಅನುಮಾನ ನಿಮಗೆ ಯಾಕ್ರಿ? ಇಬ್ರು ತಗೋತವ್ರ? ಅದು ಈ ಮನುಷ್ಯನಿಗೆ ನಾವು ಇಷ್ಟ ಆಗ್ಬಿಟ್ಟಿದ್ದೀವಿ. ಹೆಂಗಾರ ಮಾಡಿ ಇವ್ನ ಮೆಚ್ಚಿಸ್ಬೇಕಲ್ಲ. ನಮಗೆ ಇಷ್ಟ ಆಗಿದೀವಿ ಅಂದ್ಮೇಲೆ ಮೆಚ್ಚದೆ. ನನ್ನ ಹೆಸರು ನಾರಾಯಣ ಶೆಟ್ಟಿ ಅಂತ, ತುಂಬಾ ಫೇಮಸ್. ಹಣೆ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ನಾವು ನಿಮ್ಮ ಬಗ್ಗೆ ತುಂಬಾ ಕೇಳಿದೀವಿ, ನೀವು ತುಂಬಾ ಒಳ್ಳೆಯವರಂತೆ. ಸುತ್ತಮುತ್ತ 10 ಸಿಟಿನಲ್ಲಿ ನಿಮ್ಮಂತ ಸಹೃದಯಿ ಸಾರ್ ಸಾಕೊಂಡು ಹುಡುಕಿದ್ರು ಸಿಗಲ್ಲ ಅಂತ ತುಂಬಾ ಜನ ಮಾತಾಡ್ಕೊತಾರೆ. ಬ್ರೋಕರ್ ಕೊಟ್ಟಿದ್ದು ಸಾರ್ಥಕ ಆಯ್ತು. ನಾನ್ ದುಡ್ಡ ಅಂತ ಸತ್ಯ ಇವ್ರ ಹತ್ರ ಹೇಳಿಲ್ಲ. ಹೌದು, ನೀವು ಇಬ್ಬರಲ್ಲಿ ಈಗ ನಿಮ್ಮ ಮಗಳಿಗೆ ಯಾರನ್ನು ಕೊಡ್ತೀರಾ? ಹೌದಲ್ವಾ? ನೀವಿಬ್ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸಂಬಳದ ಬಗ್ಗೆ ತಿಳ್ಕೋಬೇಕು. ಬಗ್ಗೆ ತಿಳಿಸಿದರೆ ನಿನಗೆ ಗೊತ್ತಾಗಲ್ಲ, ನಾನು ಕೇಳ್ತೀನಿ. 5 ಅಂದ್ರೆ 500 500 ಅಂದ್ರೆ 1,000 ಲಕ್ಷ ನಿಲ್ಸಿದ್ದಾನೆ. 200,000 ಅಂದ್ರೆ 5 ಲಕ್ಷ. ನಿಮಗೆ 5 ಲಕ್ಷ ರೂಪಾಯಿ ಸಂಬಳ. ಗೊತ್ತೇನಾ ಏನ್ ಕೇಳುತ್ತಾ? ಕೆಲಸ ಏನಿಲ್ಲ, ಯಾವ ಕೆಲಸ ಕುಕ್ಕ ಮಾಡ್ತೀವಿ. ನಮ್ದೊಂಥರ ಯೂನಿವರ್ಸಲ್ ವರ್ಕ್ ಇದ್ದಂಗೆ. ಯೂನಿವರ್ಸಲ್ ವರ್ಕ್ ಅಂದ್ರೆ ದೇಶ ವಿದೇಶಗಳಲ್ಲಿ ಕೆಲಸ ಅಂದ್ರೆ ಇವ್ರು ಫಾರಿನ್ ಸೇತಾ ಇರ್ತಾರೆ. ಬಿಡಿ ನೋಡಿ, ಇಬ್ರು ಚೆನ್ನಾಗಿದ್ದಾರೆ. ಯಾರಾದ್ರೂ ಒಬ್ಬರನ್ನ ಅಸಿಸ್ಟೆಂಟ್ ಹಾಕೋಣ. ನೋಡಿ, ನನ್ನ ಮಗಳು ವಯಸ್ಸು ಮೂಡಿದ್ದಾಳೆ, ನೋಡಕ್ ಸುಮಾರಾಗಿದ್ದಾಳೆ. ನೋಡಕ್ ಬಂದಿರ್ತಾರೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಎಲ್ಲ ದೇವ್ ಕೊಟ್ಟು ರೂಪ ಇದೆ. ಒಟ್ನಲ್ಲಿ ಅವರು ಹೆಣ್ಣಾಗಿದ್ರೆ ಸಾಕು. ನಿಮ್ಮಿಬ್ರಲ್ಲಿ ನನ್ನ ಮಗಳನ್ನ ಯಾರು ಚೆನ್ನಾಗಿ ನೋಡ್ಕೋತೀರಿ? ಒಂದು ನಿಮಿಷ. ಇವ್ರ ಮಗಳನ್ನ ನೋಡ್ಕೊಳ್ಳೋ ಕೆಲಸ ಬಾಡಿ ಗಾರ್ಡ್ ಕೆಲಸ. ಇವಾಗ ನೀನ್ ಬಾಡಿ ಗಾರ್ಡ್ ಆಗ್ತಿ ಇಲ್ಲ ನಾನ್ ಬಾಡಿ ಗಾರ್ಡ್ ಆಗ್ಲಾ? ಇಬ್ರು ಆಗ್ಬಿಡದ ಕಡ, ಒಂದೇ ಕಡೆ ಕೆಲಸ ಮಾಡ್ದಾಗಿರುತ್ತೆ. ಬನ್ನಿ ಇಲ್ಲೇ. ಏನ್ ತೀರ್ಮಾನ ಮಾಡಿದ್ರಿ? ನಾವಿಬ್ರು ಒಟ್ಟಿಗೆ ಇರ್ತೀವಿ. ಹೌದು, ಬೆಳಿಗ್ಗೆ ನಾನು ರಾತ್ರಿ ಇರ್ತೀವಿ. ಹೌದು, ನನ್ನ ಮಗಳು ಮದುವೆ ಮಾಡಕ್ಕೆ ಎಷ್ಟೋ ಗಂಡುಗಳು ನೋಡಿದೆ, ಒಬ್ಬರು ಮುಂದೆ ಬಂದಿರಲಿಲ್ಲ. ಈಗ ಇಬ್ಬಿಬ್ರು ರೆಡಿ ಆಗ್ತಾರಲ್ವ? ನೀವು ಹೊಟ್ಟೆಗೆ ಏನ್ ತಿಂತೀರಾ ಅಂದ್ರೆ ತಿಂಡಿ ಏನ್ ತಿಂತೀರಾ ಅಂತ. ನಮ್ಗೆ ಮಸಾಲೆ ದೋಸೆ ಅಂದ್ರೆ ಪಂಚ ಪ್ರಾಣ. ನಾವು ಶಿಷ್ಯ ಹೋಗಿ 2 ಸ್ಪೆಷಲ್ ಮಸಾಲೆ ದೋಸೆ ಕಟ್ಕೊಂಡು ಆ ಸ್ಪಾಟಿಗೆ ಬಂದ್ಬಿಡು. ನೀವು ಬನ್ನಿ. ದೋಸೆನ ತುಪ್ಪದಲ್ಲೇ ಮಾಡಿದ್ದಾರೆ. ಹೌದು, ನಿಮ್ಗೆಂತ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡ್ಕೊಂಡ್ ಬಂದಿದ್ದು. ಇದು 9ನೇ ಕ್ರಾಸ್ ಆಗಿದ್ದಲ್ಲ ತುಪ್ಪದ ದೋಸೆ ಊಟ, ಅಲ್ಲಿಂದ ತಾನೇ ತಂದಿರೋದು. ಹೌದು, ನಿಮ್ಗೆ ಹೆಂಗ್ ಗೊತ್ತು?
ನಮ್ಮ ಹುಡುಗರಿಗೆ ತಲೆ ಜಾಸ್ತಿ. ಅವ್ರೇನ್ ಸಾಮಾನ್ಯ ಪ್ರಾಣಿಗಳ? ನಮ್ಮ ಪ್ರಾಣಿ ಅಂದ್ರೂ ಪರವಾಗಿಲ್ಲ, ದೋಸೆ ತರಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮಗೆ ಬೇಕಾಗಿರೋದು ಸಂಬಳ. ದಿನಕ್ಕೆ 500 ರೂಪಾಯಿ ತಿನ್ಕೊಳ್ಳಿ. ದಿನಗೂಲಿನಾ? ನಿಮ್ಮ ಮಗಳನ್ನ ಕಾಪಾಡೋ ಜವಾಬ್ದಾರಿ ನಮ್ದಲ್ವಾ? ಕಾಪಾಡೋದ? ಬಾಡಿಗಾರ್ಡ್ ಕಾಪಾಡಲೇಬೇಕಲ್ಲ. ಏನೋ ಹೇಳ್ತಾ ಇರೋದು? ನಿಮ್ಮನ್ನ ಮ್ಯಾರೇಜ್ ಬ್ಯೂರೋ ಅವ್ರು ತಾನೇ ಕಳ್ಸಿದ್ರು. ಅಲ್ಲ, ನನ್ನ ಕಳ್ಸಿದ್ದು ಎಂಪ್ಲಾಯ್ಮೆಂಟ್ ಬ್ಯೂರೋ ಅವರು. ಎಂತ ನನ್ನ ಮಕ್ಕಳ ನೀವು? ಮೊದಲೇ ಹೇಳ್ಬಾರ್ದಾಗಿತ್ತ. ಮದುವೆ ಹಾಕೊಂಡಿದ್ದೀರಾ ಅನ್ಕೊಂಡೆ. ತಪ್ಪು ನಿಮ್ದೇ ಶೆಟ್ರೆ, ನೀವು ನಮ್ಮನ್ನ ಸರಿಯಾಗಿ ವಿಚಾರಿಸ್ಕೋಬೇಕಾಗಿತ್ತು. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರೋ ನಿಮಗೆ ನನ್ನ ಮಗನ್ ಕೊಡ್ಬೇಕು ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ನನ್ನ ಕೈಲೇ ಮಸಾಲೆ ದೋಸೆಗೆ 200 ರೂಪಾಯಿ ಕಟ್ ಮಾಡ್ತೀರಾ. ಬರೀ ಯಾರೇ ದುಡ್ಡು ಕೊಡ್ರೋ? ಸಮಸ್ಯೆ ಇತ್ತಲ್ಲ ಶೆಟ್ರೆ, ನೀವೇ ಮಸಾಲೆ ದೋಸೆನ ತರಿಸ್ಕೊಟ್ಬಿಟ್ಟು ಈಗ ದುಡ್ಡು ಕೊಡ್ರೋ ಅಂದ್ರೆ ನಾವೇನ ಕೊಡೋಣ ದುಡ್ಡನ್ನ? ಮೋಸ ಮಾಡಿ ನನ್ನ ಹತ್ರನೇ ಮಸಾಲೆ ದೋಸೆ ಸೋಸಿದ್ರಾ? ದುಡ್ಡು ಕೊಟ್ರೆ ಸರಿ, ಇಲ್ಲಾಂದ್ರೆ ಚಟ್ನಿ ಮಾಡ್ಬಿಡ್ತೀನಿ ಮನ. ಪೊಲೀಸ್ನವರು ಈ ಕಿಲಾಡಿ ರಾಜನ ಹಿಡಿತಾರನ್ನ, ಆದವ್ರ ಹಣೆನಲ್ಲೂ ಬರುದಿಲ್ಲ. ಏನಣ್ಣ ನೀನು ಡೈಮಂಡ್ಸ್ ಹಾಕ್ಸೋದಕ್ಕೆ ಎಂತ ಐಡಿಯಾ ಮಾಡಿದ್ಯಣ್ಣ? ಅಂಡರ್ವೈಡ್ ಅಲ್ಲಿ ಕಿಲಾಡಿ ರಾಜ ಅಂತ ಕರೀತಾರ. ಕಿಲಾಡಿ ರಾಜನೇ ಇರ್ಬೋದು, ನೀನು ಬಡಾಯಿ ಕೃಷ್ಣ ಅಂತ ಅನ್ನಿಸ್ಕೊಂಡು ನೋಡು. ಈ ಗೊಂಬೆ ಸೇಫ್ ಆಗಿ ಭಾಷೆಗೆ ತಲುಪಬೇಕು. ಭಾಷಾ ಕೊಡೋ ದುಡ್ಡು ನನ್ನ ಹತ್ರ ಬರ್ಬೇಕು. ಅಷ್ಟೇ ತಾನೇ? ಕೊಡು ಅಂದ್ಬಿಡ್ತೀನಿ. ಏನ್ ಕೊಡೋದು? ಏನು ಕೊಡೋದು? ಗೊಂಬೆ ಅಂತಂದು ನಾವೇನಾದ್ರು ಆಚೆ ಹೋದ ಪೊಲೀಸ್ನವ್ರು ಸುಮ್ಮನೆ ಬಿಡ್ತಾರನೋ? ಲಬಬಿಟ್ಟು ಬೊಂಬಿಗೆ ನಾವು ಈ ಥರ ನೇತ್ ಹಾಕ್ಬಿಟ್ಟು ಕೆಳಗಡೆ ಕಾರಕ್ಕೆ ಕೊಡಿ ಹೊಗೆ ಕೊಟ್ಬಿಡ್ತಾರೆ. ಯಾವ್ದಾದ್ರು ಬಕ್ರ ಇದ್ರೆ ಕರ್ಕೊಂಡು ಹೋಗು. ಬಕ್ರನೇ ಯಾಕೆ ಬೇಕು? ನೋಡೋ, ಅವನು ನಾವು ಹೇಳಿದ ಕೆಲಸ ಮಾತ್ರ ಮಾಡಬೇಕು. ಯಾಕೆ ಏನು ಎಂತ ಕ್ರಾಸ್ ಪರ್ಸನ್ ಮಾಡಬಾರ್ದು. ಇದನ್ನು ತೋಟಲ್ಲಿ ಸೇಫಾಗಿ ಭಾಷೆಗೆ ತಲುಪಿಸ್ಬೇಕು. ಭಾಷೆ ಒಂದು ತರಕಾರಿ ಪ್ಯಾಕ್ ಕೊಡ್ತಾನೆ, ಅದನ್ನ ಸೇಫ್ ಅಂತ ನನಗೆ ಕೊಡ್ಬೇಕು. ಅಂತ 300 ಕುರಿ ಯಾವ್ದಾದ್ರು ಸಿಕ್ಕಿದ್ರೆ ಫುಲ್ ಹಾಕ್ಬಿಟ್ಟು ಹಾಕಿ ಅಷ್ಟೇ ಅಲ್ವಣ್ಣ? 1 ಮಿನಿಟ್ ಬಂದ್ಬಿಡ್ತೀನಿ. ಯಾರಿಗೆ ಹೇಳೋಣ ನಮ್ಮ ಏನು ಕೆಲಸನಾ? ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಮ್ಮಲ್ಲಿ ತಡ್ರಿಗೆಲ್ಲ ಕೆಲಸ ಸಿಗಲ್ಲ, ಬುದ್ಧಿವಂತರಿಗೆ ಮಾತ್ರ ಕೆಲಸ. ನಮ್ಮ ಮನೆಯಲ್ಲಿ ದಿನ ಇಡ್ತಿರ್ತಾರೆ ನೀನು ಎಷ್ಟು ಬುದ್ಧಿವಂತ ಅಂತ. ಅದನ್ನ ಚೆಕ್ ಮಾಡ್ತೀನಿ. 3ರಲ್ಲಿ 3 ಎಷ್ಟು? ಆಮೇಲೆ 4ರಲ್ಲಿ 5 ಎಷ್ಟು? 9. ಅಂದಾಗೆ 6ರಲ್ಲಿ 6 ಎಷ್ಟು? 9. ಯಾವ್ದ್ರಲ್ಲಿ ಏನ್ ಹೋದ್ರು ಏನ್ ಹಾಕಿದ್ರು 9ನೇ. ಇನ್ನೊಂದ್ಸರಿ ಬೇಕಾಗಿರೋದು. ಇದು ಸಂಬಳ ಎಷ್ಟೊಂದು ಇಷ್ಟು ಕೊಡ್ತಾರ? ಇಷ್ಟು ಕೊಡಲ್ಲ, ಮತ್ತೆ ಇಷ್ಟು ಕೊಡ್ತೀವಿ. ಕೆಲಸ ಕೊಡ್ತೀವಿ. ಫಾಲೋ ಮೀ. ಇವನೇ ಗುಡ್ ಮಾರ್ನಿಂಗ್ ಸರ್. ನನ್ನ ಕೆಲಸಕ್ಕೆ ಲಾಯಕನ? ಇಂಟರ್ವ್ಯೂ ಮಾಡಿ ಪಾಸ್ ಆದ್ಮೇಲೆ ಕರ್ಕೊಂಡ್ಬಂದಿದ್ದೀನಿ. ಸರ್ ನಾನು ಗಂಡು ನಿಮಿಷದ ಏಕೈಕ ಮನೆ ಅಳಿಯ ಸರ್. ನೀನು ಅಳಿಯನಾದ್ರು ಆಗಿರು ಮಾವನಾದ್ರು ಆಗಿರು ನನಗೇನು? ನಾನು ನಿನಗೆ ಈ ಗೊಂಬೆ ಕೊಡ್ತೀನಿ. ನೀನು ಇದು ತೊಗೊಂಡೋಗಿ 7ನೇ ಕ್ಲಾಸಲ್ಲಿ ಇರೋ ಮರದ ಹತ್ರ ನಿಂತ್ಕೋಬೇಕು. ಮರ ಸಿಗ್ಲಿ ಅಂದ್ರೆ ಲೈಟ್ ಕಂಬ ಆಗುತ್ತಾ? ಹೊಡೆದ್ರಿ ಮಾತಾಡಬಾರ್ದು. ನಾನು ಹೇಳಿದಷ್ಟು ಮಾತ್ರ ಕೇಳಿಸ್ತೀನಿ. ನೀನು ಆ ಮರದ ಹತ್ರ ನಿಂತ್ಕೊಂಡಿದ್ರೆ ಒಬ್ಬ ವ್ಯಕ್ತಿ ಬರ್ತಾನೆ, ಅವನ ಕೈನಲ್ಲಿ ಒಂದು ತರಕಾರಿ ಬ್ಯಾಗ್ ಇರುತ್ತೆ. ಗೊತ್ತಾಯ್ತಾ? ಅವ್ನು ಬರ್ತಿದ್ದಾಗೆ ನೀನು ನಾನು ಸಿಗರೇಟ್ ಸೇದ್ಬೇಕು, ಬೆಂಕಿ ಕಡ್ಡಿ ಕೊಡಿ, ಇಲ್ಲಾಂದ್ರೆ ನಿಮ್ಮನ್ನ ಚೆನ್ನಾಗಿ ಕಲಿಸ್ತೀನಿ ಅಂತ ಹೇಳಿ ಬೆಂಕಿ ಕಡ್ಡಿ ಕೊಡ್ತಾರೆ. ಅದನ್ನ ಸಿಗರೇಟ್ ಸೇದಲ್ಲ. ಹೊಡೆದ್ರಿ ಮಧ್ಯ ಮಾತಾಡ್ಬೇಡ ಅಂತ ಹೇಳಿಲ್ವ ನಾನು? ಅವನು ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾನೆ. ಇಮ್ಮಿಡಿಯೇಟ್ ಆಗಿ ನೀನು ಒಂಟಿಕಾಲಿನ ಮನುಷ್ಯ ಇರಲಿ ಅಂತ ಹೇಳಿ ತಕ್ಷಣ ಅವನು ಒಂಟಿಕಾಲನ್ನ ನಿಂತ್ಕೊಂಡು ಮುಟ್ತಾ ತೋರಿಸ್ತಾನೆ. ಈ ಗೊಂಬೆನ ಕೊಟ್ಟು ಅವನ ಹತ್ರ ತರಕಾರಿ ಬ್ಯಾಗ್ನ ಸೇಫಾಗಿ ನನಗೆ ತಂದು ಕೊಡ್ಬೇಕು. ಒಂದು ಕಂಡೀಷನ್, ಬ್ಯಾಗಲ್ಲಿ ಏನಿದೆ ಅಂತ ಬಗ್ ನೋಡ್ಬಾರ್ದು. ಗೊತ್ತಾಯ್ತಲ್ಲ, ಏನು ನುಗ್ಗೆಕಾಯಿ ಮುರಿಯೋ ಹಾಗಿಲ್ಲ, ಕ್ಯಾರೆಟ್ನ ಕಡಿಯೋ ಹಾಗಿಲ್ಲ. ನೋಡು, ನಾವು ನೀನು ಫಾಲೋ ಮಾಡ್ತಾ ಇರ್ತೀವಿ, ಹುಷಾರಾಗಿ ಕೆಲಸ ಮಾಡಬೇಕು. ನೀನೇನಾದ್ರು ಈ ಕೆಲಸ ಸರಿಯಾಗಿ ಮಾಡಿದ್ರೆ ನಿಂಗೆ 10,000 ರೂಪಾಯಿ ಕೊಡ್ತೀನಿ. ಮುಗಿದ್ಕೊಬಿಟ್ಟ ಇಲ್ಲ, ಅದು ಸ್ಟ್ರಾಂಗ್ ಆಗಿ ಶಾಕ್ ತಗೊಂಡಲ್ಲ, ಚಾರ್ಜಿ ಸ್ವಲ್ಪ ಬೆಂಡಾಗಿ. ಇನ್ನೊಂದ್ಸತಿ ಯಾವುದೇ ಕಾರಣಕ್ಕೂ ನೀವು ಅಮೌಂಟ್ ಮಾತ್ರ ಹೇಳ್ಬಾರ್ದು. ಸರಿ ಸರಿ ಹೋಗು. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಕೊಟ್ಟಿರುವಂತಹ ಕೆಲಸ ನೀಟಾಗಿ ಮಾಡಿ ನಿಮ್ಮ ಹತ್ರ ಶಬಾಷ್ ಅನ್ಸ್ಕೊತೀನಿ ಸರ್.
ಕೊಟ್ಟು ನಮ್ಮನ್ನ ಆಟ ಆಡಿಸ್ಬೋದು. ಮನೆಯವ್ರೆಲ್ಲರೂ ಇರ್ಬೇಕಾ? ಓಕೆ ಓಕೆ, ನೀವು ಬರೋ ಟೈಮ್ಗೆ ಮನೆಯವ್ರು ಎಲ್ಲರೂ ಇರಕ್ಕೆ ಹೇಳ್ತೀನಿ. ಓಕೆ ಬಾಯ್. ಪಲ್ಲು ಪಲ್ಲು ಏನ್ ಚಾಚಿ ಅತ್ತೆ? ಪಲ್ಲು ಪದ್ದು ಬಿಟ್ಲ ಇಲ್ಲೇ ಕಾಣಿಸ್ತಾನೆ ಇಲ್ಲ. ಅವ್ರಿಬ್ರಿಗೂ ಯಾವ್ದೋ ಕೆಲ್ಸ ಸಿಕ್ಕಿದೆ ಅಂತ ಹೇಳ್ತಿದ್ರು. ಆ ಕೆಲ್ಸ ಮುಗಿಸ್ಕೊಂಡು ಸಂಬಳ ಇಸ್ಕೊಂಡ್ ಬರ್ತಾರಂತೆ. ಹಾಗಾದ್ರೆ ಅವಾರ್ಡ್ ಹೊಡೆಯೋದು ನಾವೇ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಈಗ ಕೊಡ್ಲಿಲ್ಲ ಅಂದ್ರೆ ತದಕ್ ಹೋಗ. ಹಲೋ ಒಂದು ನಿಮಿಷ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಸಿಗರೇಟ್ ಸೇದಕ್ಕೆ ನಾನ್ ಬೆಂಕಿ ಕಡ್ಡಿ ಕೊಡ್ಬೇಕಾ? ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀಯ. ಹೊಡ್ತಿದ್ರೆ ಅಂದ್ಮೇಲೆ ಪಾರ್ಟಿ ಇವನಲ್ಲ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಒಂದು ನಿಮಿಷ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡ್ರಿ, ಕೊಡ್ಲಿಲ್ಲ ಅಂದ್ರೆ ತದಕ್ ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಬಿಟ್ಟಲ್ ಮೂರ್ತಿ ಇಲ್ಲೇನ ಮಾಡ್ತಿದ್ಯಾ? ನಾನೊಂದು ಕೆಲಸ ಬಯಸ್ಕೊಂಡಿದ್ದೀನಿ. ಆ ಕೆಲಸ ಮಾಡಿ ಮುಗಿಸಿದ್ರ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ. ಈ ಬೊಂಬೆ ನಾವು ಒಬ್ಬರಿಗೆ ತಲುಪಿಸ್ಬೇಕು. ತಲುಪಿಸಾಗಿಲ್ಲ ಕಣೋ, ಕೋಡ್ ವರ್ಡ್ ಹೇಳ್ಬೇಕು. ಏನದು ಕೋಡ್ ವರ್ಡ್? ಸಿಗರೇಟ್ ಸೇದಬೇಕು, ಬೆಂಕಿ ಕಡ್ಡಿ ಕೊಡಿ, ಕೊಡ್ಲಿಲ್ಲ ಅಂದ್ರೆ ಹಿಡ್ಕೊಂಡು ತೊದಕ್ಬಿಡ್ತೀನಿ. ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ. ಈ ಕೌಂಟರ್ ಕೋಡ್ ವರ್ಡ್ ನಿನಗೆ ಗೊತ್ತಾ? ಅದಾದ್ಮೇಲೆ ಹೇಳ್ತೀನಿ, ಮುಂದೆ ಹೇಳು. ಒಂಟಿ ಕಾಲ್ ಮನುಷ್ಯ ಎಲ್ಲಿ? ಒಂಟಿ ಕಾಲ್ ಮನುಷ್ಯ ಇಲ್ಲೇ ನೋಡು, ಕುಂತಾ ಇದ್ದೀನಿ. ನಾನು ಹುಡುಕ್ತಾರ ಪಾರ್ಟಿ ನೀನೇನಾ? ಹೌದು ಕಣ, ನಾನು ಹುಡುಕ್ತಾರ ಪಾರ್ಟಿನು ನೀನೇ. ಈ ಕೆಲಸ ಮಾಡಿದ್ರೆ ನಿನ್ಗೆ ಎಷ್ಟು ಕೊಡ್ತೀನಿ ತಂದಿರ? 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ. ತಗ. ಇಷ್ಟು ಚಿಕ್ಕ ಕೆಲಸಕ್ಕೆ ಇಬ್ರಿಗೂ 10,000 ರೂಪಾಯಿ ಕೊಡ್ತೀನಿ ಅಂತ ತಂದಿದ್ದಾರೆ ಅಂದ್ಮೇಲೆ ಇದ್ರಲ್ಲಿ ಏನೋ ಇರಬೇಕು ಕಣಪ್ಪದ್ದು. ಟೈಮ್ ಇಟ್ಟು ಏನಾಯ್ತು? ನಮಗ್ ಗೊತ್ತಿರೋ ಹಾಗೆ ನಮ್ ಕೆಲ ಸ್ಮಗ್ಲಿಂಗ್ ಮಾಡಿಸ್ತಾ ಇದಾರಲ್ಲ. ಯಾವ್ದೇ ಕಾರಣಕ್ಕೂ ನಾವು ಸ್ಮಗ್ಲರ್ ಸಾಬಾರ್ದು ಕಣ. ಕರೆಕ್ಟ್ ಕಣ. ಕೆಲಸ ಮಾಡಿ, ಈಗಲೇ ಶಿಷ್ಪಾಲ್ ಸಾಬ್ರಿಗೆ ಫೋನ್ ಮಾಡೋಣ. ಹಲೋ ಶಿಷ್ಪಾಲ್ ಸಾಬ್ರೆ, ನಾನು ಐ ಎಂ ವಿಠಲ್ ಮೂರ್ತಿ ಎಮ್ಮೆ. ಇಲ್ಲಿ ಏನಾಗಿದೆ ಗೊತ್ತಾ? ಇವರಿಬ್ರು ಮಾಲ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಅವ್ನ ಭಾಷಾ ಹತ್ರ ಹೋಗ್ಬೇಕು, ಇವ್ನು ನನ್ನ ಹತ್ರ ಬರಬೇಕು. ಇನ್ನೇನು ಪಿತ ಮಾತಾಡ್ತವ್ರೆ. ಸಾರ್ ಏನಾಯ್ತು ಗೊತ್ತಾ ಸರ್? ಯಾರ ಸ್ಮಗ್ಲರ್ಸು ಈ ಕೆಲಸ ಇವ್ರ ಕೈ ಮಾಡ್ತಾ ಇದಾರಪ್ಪ. ದುಡ್ಡು ಸಿಕ್ತು, ಡೈಮಂಡ್ ಸಿಕ್ತು. ಅವ್ರಿರೋ ಅಡ್ಡ ಗೊತ್ತಾ? ಆ ರಾಜ ನಟ ನನಗೆ ಗೊತ್ತು. ನನಗೆ ಗೊತ್ತು. ತಗೊಳ್ಳಿ ಹಂಗಾರೆ, ಕಮ್ಮ ಕಾಲಮಿ. ಅಪ್ಪ ನನ್ನ ಮಗನೇ, ಅನ್ಯಾಯ ಪೊಲೀಸ್ ಹೋಗ್ತಾರೆ ತಗೊಳಕ್ಕಿಸ್ಬಿಟ್ಟು ನಾವಿರೋ ಅಡ್ಡ ಪೊಲೀಸ್ನವ್ರು ಗೊತ್ತಾಗ್ಬಿಟ್ಟಿದ್ದೆ. ಒಂದು ಕೆಲಸ ಮಾಡು, ನೀನು ಅಡ್ಡನ ಚೇಂಜ್ ಮಾಡ್ಬಿಡು, ನಾನು ಚೇಂಜ್ ಮಾಡ್ತೀನಿ. ನಡಿಯೋ ಗೂಬೆ. ಆ ಮನೆ ಇದೆ, ಅವರಿಬ್ರು ಇರೋದು ಇದೇ ಮನೇಲಿ. ಈ ಮನೆ ಯಜಮಾನ ಹೆಸರು ಪಾಂಡುರಂಗ ದಂಡುಗಲಿ ಅಂತ. ಇನ್ನು ಏನೇನ್ ಡೀಟೇಲ್ ಗೊತ್ತು ಇವ್ರ ಬಗ್ಗೆ ನಿಮ್ಗೆ? ಈ ಮನೆಯವ್ರಿಗೂ ಪೊಲೀಸ್ನವ್ರಿಗೂ ಲಿಂಕ್ ಇದೆ ಅಣ್ಣ. ಎಲ್ಲ ಈ ಮನೆಯವರೆಲ್ಲ ಸೇರ್ಕೊಂಡು ಪತ್ತೆದಾರಿ ಏಜೆನ್ಸಿ ನಡೆಸ್ತವ್ರೆ. ಅಂದ್ರೆ ಇವ್ರು ನಡ್ಕೊಂಡು ಚೆನ್ನಾಗಿ ತದಕಿದ್ರೆ ವಿಷಯನ ಬಾಯಿ ಬಿಡಿಸ್ಬೋದು. ಏನೋ ಯಾರೋ ಲೇಡೀಸ್ ಹೋಯ್ತಾವ್ರಲ್ಲ. ಅಣ್ಣ, ಅವ್ರು ಲೇಡೀಸ್ ಅಲ್ಲ, ಹೆಂಗಸ್ರು. ಈಗಾಗಲೇ ನಾವು 9 ಕುಟುಂಬನ ಟೆಸ್ಟ್ ಮಾಡಿ ಮಾರ್ಕ್ಸ್ ಕೊಟ್ಟಿದ್ದೀವಿ. ನಿಮ್ದು 10ನೇ ಕುಟುಂಬ. ಈ 10 ಕುಟುಂಬಗಳಲ್ಲಿ ಒಂದು ಕುಟುಂಬಕ್ಕೆ ಜಿ ಕನ್ನಡ ವಾಹಿನಿಯವರು ಶ್ರೇಷ್ಠ ಕುಟುಂಬ ಅಂತ ಅವಾರ್ಡ್ ಕೊಡ್ತಾರೆ. ಒಂದ್ 4 ದಿನ ನಾವು ನಿಮ್ಮನೇಲೇ ಇರ್ತೀವಿ. ಹಲವಾರು ಟಾಸ್ಕ್ಗಳನ್ನ ಕೊಡ್ತೀವಿ. ಅದರಲ್ಲಿ 2 ಟಾಸ್ಕ್ನ ನೀವು ಆಯ್ಕೆ ಮಾಡ್ಬೋದು, ಇನ್ನೆರಡನ್ನ ನಾವೇ ಕೊಡ್ತೀವಿ. ನೀವೇನಾದ್ರೂ ಅದ್ರಲ್ಲಿ ವಿನ್ ಆದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗ್ತೀರಾ. ಅಷ್ಟೇ ಅಲ್ಲ, 5 ಲಕ್ಷ ರೂಪಾಯಿ ಬಹುಮಾನ ನಿಮ್ದಾಗತ್ತೆ.
ಬರ ಅನ್ಬೇಡ. ಅರೆ ಬೇಡಪ್ಪ, ನೀವು ನಮ್ಮ ಮನೆಗೆ ಬಂದಿದ್ದು ಯಾಮಾದೂತ್ರ ಬಂದಾಗ ಆಯ್ತು. ಹಾಪಿ ಡೋಂಟ್ ಟಾಕ್ ರಬೇಶ್. ಇನ್ಸ್ಪೆಕ್ಟ್ರೆ ಏನ್ ಬಂದಿದ್ದು? ನಿಮ್ ಮನೆ ಹುಡುಗರು ಮಾಡಿರೋ ಕೆಲಸ ಅದ್ಭುತವಾದದ್ದು. ಕೇಳಿದ್ರೆ ಆಶ್ಚರ್ಯದಿಂದ ಹಂಗಂಗೆ ಸತ್ತೋಗ್ಬಿಡ್ತೀರಾ. ಪಕ್ಕಕ್ಕಿರ್ಲಿ, ಆ ಅಯೋಗ್ಯರು ಏನು ಮಾಡಿದ್ರು ಅಂತ ಹೇಳಿ. ಹೇಳ್ತೀನಿ. ಅಪ್ಪ ಮುತ್ತು ರತ್ನಗಳೇ ಬರ್ರ ಬನ್ನಿ ಏನು ಗನಾಂಧಾರಿ ಕೆಲಸ ಮಾಡಿದಿರಂತ ಇದನ್ನ ಕುತ್ತಿಗೆ ಹಾಕಿದಿರೋ? ಬಹುಮಾನ ತಗೊಂಡಿದ್ದಾರೆ. 1 ಲಕ್ಷ ರೂಪಾಯಿ ಕ್ಯಾಶ್. 1 ಲಕ್ಷ? ಯಾಕೆ? ಒಬ್ಬ ದೊಡ್ಡ ಸ್ಮಗ್ಲರ್ನ ಹಿಡಿಯೋದಕ್ಕೆ ನಮ್ಗೆ ಸಹಾಯ ಮಾಡಿದಕ್ಕೆ ಆಗ ಸ್ಟೇಷನ್ ಬಂದ್ಬಿಟ್ಟು ಅಂದ್ರೆ ಈ ಕುಟುಂಬ ಒಳ್ಳೆ ಕುಟುಂಬ ಅಂತ ಆಯ್ತು. ಇಷ್ಟೆಲ್ಲ ಸಾಧನೆ ಮಾಡಿ ಸ್ಮಗ್ಲರ್ನ ಹಿಡ್ಕೊಡೋ ಕುಟುಂಬನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವೇನಾದ್ರೂ ಗೆದ್ರೆ ಶ್ರೇಷ್ಠ ಕುಟುಂಬ ಅವಾರ್ಡ್ ನಿನ್ಗೆ. ಯಾವ್ದೋ ಶ್ರೇಷ್ಠ ಕುಟುಂಬ ಅವಾರ್ಡ್ಗೆ ಟ್ರೈ ಮಾಡ್ತವ್ರಣ್ಣ. 5 ಲಕ್ಷ ರೂಪಾಯಿ ಕ್ಯಾಶ್ ಹೊಡ್ಕೊಂತವ್ರಣ್ಣ. ನಮ್ಮ ಮಾಲ್ನ ಪೊಲೀಸ್ನವ್ರು ಹೋಗ್ತಿದ್ದಾರೆ ಅಂದರೆ ಆ ದುಡ್ಡಿಗೆ ಇವ್ರ ಕೈಲಿ ಯಾವುದೇ ಕಾರಣಕ್ಕೂ ಸೇರಬಾರ್ದು. ನಮ್ಗೆ ಮೋಸ ಮಾಡಿರೋ ಇವರು ಯಾವುದ್ರಲ್ಲೂ ಗೆಲ್ಬಾರ್ದು. ಅದರಲ್ಲೂ ಶ್ರೇಷ್ಠ ಕುಟುಂಬ ಅವಾರ್ಡು ಇವ್ರಿಗೆ ಬರಲೇಬಾರ್ದು. ಅದಕ್ಕೇನ್ ಮಾಡ್ತೇನ? ಇವ್ರು ಮಾಡೋ ಪ್ರಯತ್ನಕ್ಕೆಲ್ಲ ಕಲ್ಲಾಕ್ತೀನಿ.